ಸಮಸ್ತ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಏನಂತ ಕಮೆಂಟ್ ಮಾಡ್ತಿದ್ದಾರೆ, ನಮಗೆ ಅಕೌಂಟ್ಸು ಎಲ್ಲ ಮಾಡ್ತಿದ್ದಾರೆ, ಜೊತೆಗೆ ನಮಗೆ ಎಕನಾಮಿಕ್ಸ್ ನಮಗೆ ತುಂಬ ಟಫ್ ಅನಿಸ್ತಿದೆ, ಕನ್ನಡದಲ್ಲಿ ಮಾಡಿ. ಸೊ ತುಂಬ ನಮಗೇನೋ ಟಫ್ ಅನಿಸ್ತಿದೆ, ನಮಗೆ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಈ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲೇನು ಅಂದರೆ, ಜಸ್ಟ್ ಪಾಸ್ ಆಗೋದಕ್ಕೆ ಏನು ಬೇಕು, ಈಸಿಯಾಗಿ ಅಡಿಷನ್ನು ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ಕೊಂಡು ಅವ್ರು ಹೆಂಗೆ ಪಾಸ್ ಆಗ್ಬೋದು. ಸೊ ನಿಮಗೆ ಸಿಂಪಲಾಗಿ ಪ್ಲಸ್ ಮಾಡೋದು ಬರಬೇಕು, ಮೈನಸ್ ಮಾಡೋದು ಬರಬೇಕು, ಮತ್ತು ಮಲ್ಟಿಪ್ಲಿಕೇಶನ್ ಬರಬೇಕು. ಇಷ್ಟು ಬಂದರೆ ಸಾಕು, ನೀವು ಆರಾಮಾಗಿ ಹೆಂಗೆ ಪಾಸ್ ಆಗ್ಬೋದು ಅಂತ ನಾನು ಈ ಒಂದು ಕೋರ್ಸಲ್ಲಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ತಿಳಿಸ್ತೀನಿ. ಸೊ ಇವಾಗ ಏನಂದರೆ, 3 ಇಂಪಾರ್ಟೆಂಟ್ POQ ಕ್ವಶನ್ಸ್ ಇದೆ. ಆ POQ ಕ್ವಶನ್ ಮಾಡಿಕೊಂಡ್ರೆ ನಿಮಗೆ ಪಕ್ಕಾ 5 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇನ್ನೂ POQ ಕ್ವಶನ್ಸ್ ಇದೆ, ಅದು ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ಇಂಪಾರ್ಟೆಂಟ್ ಅದು ಏನು 3 POQ ಇದೆ, ಅದು ನಮ್ಮ ಸ್ಟೂಡೆಂಟ್ ಗಣೇಶ್ ಮಾಡಿ ತೋರಿಸ್ತಾನೆ. ಸೊ ಒಂದೊಂದಾಗೆ ಮಾಡ್ಕೊಂಡು ಬರ್ತಾನೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ನಿಮ್ಗೇನಾದರೂ ಕ್ವಶನ್ ಕೇಳಬೇಕು ಅನಿಸಿದ್ರೆ, ಎಕನಾಮಿಕ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನಮ್ಮ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿರಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಆಮೇಲೆ ನಮ್ಮ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ನ ನಮ್ಮ ಡಾಕ್ಟರ್ KCC ಆ್ಯಪಲ್ಲಿ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವೇನಾದರೂ ಇನ್ನು ಡಾಕ್ಟರ್ KCC ಆ್ಯಪ್ನ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇವತ್ತೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೋಡೋಣ, ಇವತ್ತು ಫಸ್ಟ್ POQ ಕ್ವಶನ್ 3 POQ ಕ್ವಶನ್ಸ್ ಇದೆ ಅದರಲ್ಲಿ. ಸೊ 3 POQ ಅದನ್ನು ನೀವು ತರೋ ಆದರೆ 5 ಮಾರ್ಕ್ಸ್ ನಿಮಗೆ ಪಕ್ಕ ಬಂದೇ ಬರುತ್ತೆ. ನೀವು ಬೇಕಂದರೆ ಮಾಡೆಲ್ ಪೇಪರ್, ಏನು 3 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ, ಆ 3 ಮಾಡೆಲ್ ಪೇಪರಲ್ಲಿ ಚೆಕ್ ಮಾಡಿ ನೋಡಿ POQ ಅಲ್ಲಿ. ಸೊ ಇದು ಒಂದಾಗಿರುತ್ತೆ, 3 ಮಾಡೆಲ್ ಪೇಪರ್ ಏನು ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರಲ್ಲ ಅದರಲ್ಲಿ ಈ ಒಂದು POQ ಕೂಡ ಒಂದಾಗಿರುತ್ತೆ. ಸೊ ಅದು ಯಾವ್ದು ಅಂತ ನೋಡೋಣ. ಫಸ್ಟ್ ಒನ್ ಬಂದು, ಸೊ ಆ ಕನ್ಸ್ಯೂಮರ್ ವಾಂಟ್ಸ್ ಟು ಕನ್ಸ್ಯೂಮ್ 2 ಗೂಡ್ಸ್. ಕನ್ಸ್ಯೂಮರ್ ಏನು ಮಾಡ್ತಿದ್ದಾರೆ, 2 ಗೂಡ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವರು the price of X1 is 10. The price of X1 is 10 rupees. So X1 good price ಬಂದು 10 ರೂಪಾಯಿ ಅಂತ ಹೇಳ್ತಿದ್ದಾರೆ. And the price of X2 good is 20. So X2 good price ಎಷ್ಟು ಗಣೇಶ್? 20. So the price of X2 good is 20. ಸೊ ಪ್ರೈಸ್ X1 ಗುಡ್ ಬಂದು 10 ರೂಪೀಸ್ ಅಂತೆ. ಸೊ ಪ್ರೈಸ್ ಆಫ್ X2 ಗುಡ್ ಈಸ್ 20 ರೂಪೀಸ್. ಸೊ ಅವಾಗ ದ ಕನ್ಸ್ಯೂಮರ್ಸ್ ಇನ್ಕಮ್ ಈಸ್ 100 ರೂಪೀಸ್. ಕನ್ಸ್ಯೂಮರ್ ಇನ್ಕಮ್ ಎಷ್ಟು? ಕನ್ಸ್ಯೂಮರ್ ಇನ್ಕಮ್ ಈಸ್ 100. ಸೊ ಒಂದು ಕನ್ಸ್ಯೂಮರ್ಗೆ ಇನ್ಕಮ್ ಬಂದು 100 ರೂಪೀಸ್ ಬರ್ತಿದೆ. ಪ್ರೈಸ್ ಆಫ್ X1 ಬಂದು 10 ರೂಪೀಸ್. ಒಂದು ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ಪೆನ್ ಅಂದ್ಕೊಳ್ಳಿ, ಒಂದು ಪೆನ್ ಪ್ರೈಸ್ ಎಷ್ಟು? 10 ರೂಪಾಯಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಗೂಡ್. ಸೊ ಈಗ ಇನ್ನೊಂದು ಗೂಡ್ ಏನಾದರೂ ಎಕ್ಸಾಂಪಲ್ ತೊಗೊಳ್ಳಿ. ಸೊ ಇನ್ನೊಂದು ಗೂಡ್ ಪ್ರೈಸ್ ಏನಂತ ಹೇಳ್ತಿದ್ದಾರೆ? 20 ರೂಪೀಸ್ ಅಂತ ಹೇಳ್ತಿದ್ದಾರೆ. ಸೊ X1 ಗೂಡ್ ಬಂದು 10 ರೂಪೀಸ್, X2 ಗೂಡ್ ಬಂದು 20 ರೂಪೀಸ್. ಅವ್ನಿಗೆ ಇನ್ಕಮ್ ಎಷ್ಟು ಬರ್ತಿದೆ? ಅವ್ನಿಗೆ ಇನ್ಕಮ್ 100 ರೂಪೀಸ್ ಬರ್ತಿದೆ. ಸೊ ಇವಾಗ ನಾವೇನು ಮಾಡಬೇಕು, ಇಲ್ಲಿ ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ, ABCDE ಅಂತ ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು? ಹೌ ಮೆನಿ X1 ಗೂಡ್ಸ್ a consumer can consume if the entire income is spent on the good. ಸೊ ಏನು ಹೇಳ್ತಿದ್ದಾರೆ, X1 ಗುಡ್ ಮೇಲೆ ಅಂದರೆ ಏನು 10 ರೂಪಾಯಿ ಇದೆ X1 ಗುಡ್ಗೆ, ಅವ್ನ ಎಂಟೈರ್ ಇನ್ಕಮ್ ಎಷ್ಟು? 100 ರೂಪೀಸ್. ಸೊ ಎಂಟೈರ್ ಇನ್ಕಮ್ನ ಯೂಸ್ ಮಾಡ್ಕೊಂಡು ಅವ್ನು X1 ಗುಡ್ನ ಎಷ್ಟು ಬೈ ಮಾಡ್ಬೋದು? ಹೆಂಗೆ ಮಾಡ್ತೀರಾ ಗಣೇಶ್? ಹೆಂಗೆ ಮಾಡ್ತೀರಾ? ನಾವು 100 ಡಿವೈಡೆಡ್ ಬೈ 10 ಮಾಡಿದರೆ ನಮಗೆ ಅವನು ಅವು ಮೇಲೆ X1 ಗೂಡ್ಸ್ನ ಕನ್ಸ್ಯೂಮ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ನಾವೇನು ಮಾಡಬೇಕು, ಎಂಟೈರ್ ಇನ್ಕಮ್ ಎಷ್ಟು? 100 ರೂಪೀಸ್. ಸೊ 100 ರೂಪೀಸ್ ಡಿವೈಡೆಡ್ ಬೈ 10 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? ಎಷ್ಟು ಗೂಡ್ನ ಪರ್ಚೇಸ್ ಮಾಡ್ಬೋದು ಅಂತ ಸಿಗುತ್ತೆ. 100 ಡಿವೈಡೆಡ್ ಬೈ 10 ಎಷ್ಟು? ಬರ್ಕೋ 110. ಸೊ ಇವಾಗ ಕನ್ಸ್ಯೂಮರ್ ಕ್ಯಾನ್ ಬೈ X1 ಗುಡ್ ವಿತ್ ಇಸ್ ಎಂಟೈರ್ ಇನ್ಕಮ್. ಸೊ ಎಷ್ಟು ಗೂಡ್ನ ಅವನು ಬೈ ಮಾಡ್ಬೋದು? 10 X1 ಗೂಡ್ಸ್. 10 X1 ಗೂಡ್ಸ್ನ ಬೈ ಮಾಡಿ. ಸೊ ಫಸ್ಟ್ ಒನ್ ಹೇಗೆ ಏನು? 10 X1 ಗೂಡ್ಸ್ ಹೇಗೆ. ಸೊ ಬಿ ಕ್ವಶನ್ಗೆ ಏನು? ಹೌ ಮೆನಿ X2 ಗೂಡ್ಸ್. ಸೊ ಹೌ ಮೆನಿ X1 ಆಯಿತು. ಇವಾಗ ಹೌ ಮೆನಿ X2 ಗೂಡ್ಸ್ ಅಂತ ಕೇಳಿದ್ದಾರೆ. ಎಷ್ಟು X2 ಗೂಡ್ ಪ್ರೈಸ್ ಎಷ್ಟು? 20 ರೂಪೀಸ್. ಸೊ ಇವಾಗ ನೀವೇನು ಮಾಡ್ಕೊತೀರಾ? 100 ಡಿವೈಡೆಡ್ ಬೈ 20. 100 ಡಿವೈಡೆಡ್ ಬೈ 20. 100 ಡಿವೈಡೆಡ್ ಬೈ 20 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು? 5. 100 ಡಿವೈಡೆಡ್ ಬೈ 20 ಅಂದರೆ ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ? 20. ಸೊ 5. ಸೊ 5 X2 ಗೂಡ್ಸ್ನ ಅವ್ರು ಏನು ಮಾಡ್ಬೋದು? ಬೈ ಮಾಡ್ಬೋದು. ಇದು ಬಿ ಕ್ವಶನ್ ಆಯಿತು. ನೆಕ್ಸ್ಟ್ ಥರ್ಡ್ ಕ್ವಶನ್, ಈಸ್ ದಿ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಬಜೆಟ್ ಲೈನ್ ಯಾವತ್ತು ಡೌನ್ವರ್ಡ್ ಇರುತ್ತೋ ಅಪ್ವರ್ಡ್ ಇರುತ್ತೋ ಅಂದರೆ, ಸೊ ಡೌನ್ವರ್ಡ್ ಇದೆಯಾ ಅಪ್ವರ್ಡ್ ಇದೆಯಾ? ಡೌನ್ವರ್ಡ್. ಸೊ ಯಾವತ್ತು ಏನು ಬಜೆಟ್ ಲೈನ್ ಏನು ಇರುತ್ತೆ ಅಂದರೆ ಡೌನ್ವರ್ಡ್ ಅಂತಲೇ ಇರುತ್ತೆ. ಸೊ ಬರೀರಿ, ಡೌನ್ವರ್ಡ್ ಅಂತ ಬರಿಬೇಕು.
ಎಸ್ ದಿ ಬಜೆಟ್ ಲೈನ್ ಈಸ್ ಡೌನ್ವರ್ಡ್. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಫ್ ದಿ ಕನ್ಸ್ಯೂಮರ್ ವಾಂಟ್ಸ್ ಟು ಹ್ಯಾವ್ ಮೋರ್ ಆಫ್ X1 ಗೂಡ್ಸ್. ಸೊ ನೆಕ್ಸ್ಟ್ ಡಿಗ್ ಬಿಟ್ಟಿದ್ವಾ, ಆರ್ ದಿ ಬಂಡಲ್ಸ್ ಆನ್ ದಿ ಬಜೆಟ್ ಲೈನ್ ಈಕ್ವಲ್ ಟು ದಿ ಕನ್ಸ್ಯೂಮರ್ ಇನ್ಕಮ್ ಆರ್ ನಾಟ್. ಸೊ ಏನಂತ ಕೇಳ್ತಿದ್ದಾರೆ, ಆರ್ ದಿ ಬಂಡಲ್ಸ್ ಆನ್ ದಿ ಬಜೆಟ್ ಲೈನ್ ಈಕ್ವಲ್ ಟು ದಿ ಕನ್ಸ್ಯೂಮರ್ ಇನ್ಕಮ್ ಆರ್. ಸೊ ಕನ್ಸ್ಯೂಮರ್ ಇನ್ಕಮ್ಗೆ ನಾವೇನು X1 ಗೂಡ್ X2 ಗೂಡ್ ಬೈ ಮಾಡಿದ್ವೋ ಅದು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಈಕ್ವಲ್ ಆಗಿದೆಯಾ ಇಲ್ವಾ, ಸೊ ಇಲ್ಲಿ ಬಂದಿದೆಯಾ 100/10. ಸೊ ಅವ್ರ ಎಂಟೈರ್ ಇನ್ಕಮ್ ಬಂದಿದೆಯಾ ಅದರಲ್ಲಿ. ನೆಕ್ಸ್ಟ್ 100/20 ಮಾಡಿದ್ವಿ, ಎಂಟೈರ್ ಇನ್ಕಮ್ ಯೂಸ್ ಮಾಡಿದಾರಾ. ಸೊ ಇವಾಗ ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ? ಟ್ರೂ. ಟ್ರೂ. ಸೊ ಆಪ್ಷನ್ ಡಿಗೆ ಏನು ಆನ್ಸರು? ಎಸ್ ಇಟ್ ಈಸ್ ಟ್ರೂ. ಸೊ ನೆಕ್ಸ್ಟು, ಇಫ್ ದಿ ಕನ್ಸ್ಯೂಮರ್ ವಾಂಟ್ಸ್ ಟು ಹ್ಯಾವ್ ಮೋರ್ ಆಫ್ X1 ಗೂಡ್ಸ್. ಸೊ ಏನು ಹೇಳ್ತಿದ್ದಾರೆ, X1 ಗೂಡ್ಸ್ ಜಾಸ್ತಿ ಬೇಕು ಅಂದರೆ ಗುಡ್ ಹ್ಯಾಸ್ ಟು ಬಿ ಗಿವೆನ್ ಅಪ್. ಇಟ್ ಈಸ್ ಟ್ರೂ. ಸೊ X1 ಗೂಡ್ ಇವಾಗ ಎಷ್ಟು ಬೈ ಮಾಡ್ತೀವಿ, 100/10 X1 ಗೂಡ್ಸ್ನ ಬೈ ಮಾಡ್ತಿದ್ದಾರೆ 100 ವಿತ್ ದಿಸ್ ಎಂಟೈರ್ ಇನ್ಕಮ್. ಎಂಟೈರ್ ಇನ್ಕಮ್ ಎಷ್ಟು, 100 rupees. ಸೊ ಅವ್ರ ಎಂಟೈರ್ ಇನ್ಕಮ್ ಎಷ್ಟು ಬರ್ತಿದೆ, 100 rupees. ಅವ್ರಿಗೆ X1 ಗೂಡ್ ವಿತ್ 100 rupees ಅವ್ನು ಎಷ್ಟು ಗೂಡ್ಸ್ನ ಬೈ ಮಾಡ್ಬೋದು, 10 X1 ಗೂಡ್ಸ್. ಸೊ ಇವಾಗ ಅವ್ನು X2 ಗೂಡ್ ಬೈ ಮಾಡ್ಬೇಕಂದ್ರೆ X1 ಗೂಡ್ಸ್ ಅಲ್ಲಿ ಎಷ್ಟು 2 ಗೂಡ್ಸ್ನ ಅವ್ರು ಏನು ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ನು ಬೈ ಮಾಡೋಕ್ಕಾಗುತ್ತಾ, ಆಗಲ್ಲ. ಸೊ ಅವ್ನಿಗೆ ಇರೋದೇ ಎಷ್ಟು ಇನ್ಕಮ್, 100 rupees. ಇವಾಗ 100 rupees ಅಲ್ಲಿ ಅವನು 10 X1 ಗೂಡ್ಸ್ನ ಬೈ ಮಾಡಿದ್ದಾನೆ. ಇನ್ನೂ ಒಂದು X2 ಗೂಡ್ ಬೈ ಮಾಡಬೇಕು ಅಂದ್ರೆ ಅವನ ಹತ್ರ ಇನ್ಕಮ್ ಎಷ್ಟಿರಬೇಕು, 120 rupees ಇರಬೇಕು. ಬಟ್ ಅವ್ನ ಇನ್ಕಮ್ ಎಷ್ಟಿದೆ, 100 rupees ಇದೆ. ಇವಾಗ X1 ಗೂಡ್ಸ್ ಅಲ್ಲಿ ಅವ್ನು 10 ಬೈ ಮಾಡ್ತಿದ್ದಾನ, 8 X1 ಗೂಡ್ನ ಬೈ ಮಾಡಿ ಅವನು ಎಷ್ಟು X2 ಗೂಡ್ನ ಬೈ ಮಾಡ್ಬೋದು, ಒಂದು X2 ಗೂಡ್ನ ಬೈ ಮಾಡೋದು. ಸೊ ಅವಾಗ ಎಂಟೈರ್ ಇನ್ಕಮ್ ಎಷ್ಟಾಗುತ್ತೆ, 100 rupees ಆಗುತ್ತೆ. ಸೊ ಅವನ ಎಂಟೈರ್ ಇನ್ಕಮ್ ಏನು 100 rupees ಇದೆ ಅದರಲ್ಲಿ ಸೊ ಅವನು ಬೈ ಮಾಡ್ಬೋದು. ಏನಂದ್ರೆ X1 ಗೂಡ್ ಜೊತೆ X2 ಗೂಡ್ನ ಬೈ ಮಾಡಬೇಕು ಅಂದ್ರೆ ಅವ್ನು ಏನು ಮಾಡಬೇಕು, X1 ಗೂಡ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನು ಬರ್ತೀರಿ, ಇಫ್ ದಿ ಕನ್ಸ್ಯೂಮರ್ ವಾಂಟ್ಸ್ ಟು ಹ್ಯಾವ್ ಮೋರ್ X1 ಗೂಡ್ X2 ಗೂಡ್ ಹ್ಯಾಸ್ ಟು ಬಿ ಗಿವೆನ್ ಅಪ್. ಸೊ ಇದು ಟ್ರೂನಾ ಫಾಲ್ಸಾ? ಟ್ರೂ. ಇಟ್ ಈಸ್ ಟ್ರೂ. ಸೊ ಇದಕ್ಕೆ ಆನ್ಸರ್ ಬರಿ, ಇಟ್ ಈಸ್ ಟ್ರೂ. ಸೊ ನೆಕ್ಸ್ಟ್ ನಿಮ್ಗೆ ಏನಾದರೂ ಇನ್ಕಮ್, ನೆಕ್ಸ್ಟ್ ಕ್ವಶನಲ್ಲಿ ಏನಾಗುತ್ತೆ ಅಂದರೆ ಇನ್ಕಮ್ ಏನಾದರೂ ಚೇಂಜ್ ಆದರೆ, ಇನ್ಕಮ್ಮು ಮತ್ತು ಪ್ರೈಸ್ ಏನಾದರೂ ಚೇಂಜ್ ಆದರೆ ಅವ್ರ ಇನ್ಕಮ್ ಎಷ್ಟಿದೆ, 100 rupees ಇದೆಯಾ. ನೆಕ್ಸ್ಟ್ ಅವರು 200 ಅಂತ ಕೊಡ್ತಾರೆ. 200 ಅಂತ ಮಾಡಿದ್ರೆ 200 X1 ಗೂಡ್ ಎಷ್ಟು, 10 rupees ಇದೆಯಾ, 200 X2 ಗೂಡ್ ಎಷ್ಟು ಕೊಟ್ಟಿದ್ದಾರೆ, ಪ್ರೈಸ್ ಎಷ್ಟಾದರೂ ಕೊಟ್ಟಿರಲಿ, 200 X2 ಗೂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ರೆ ಅದನ್ನ ನಾವು ಮೆನ್ಷನ್ ಮಾಡಬೇಕು. ಆ ಥರ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ ನಿಮಗೆ. ಇದು ಡೌನ್ವರ್ಡ್ ಅಪ್ವರ್ಡ್ ಅಂದರೆ ನಿಮ್ಗೆ ಏನಂತ ಬರಿಬೇಕು, ಡೌನ್ವರ್ಡ್ ಅಂತಾನೆ ಬರಿಬೇಕು. ಸೊ ಈ ಥರ ಒಂದು ಫಸ್ಟ್ ಇದೊಂದು POQ. ನೆಕ್ಸ್ಟ್ ಸೆಕೆಂಡ್ POQನ ನಾವು ನೋಡ್ಕೊಂಡು ಹೋಗೋಣ. ಸೆಕೆಂಡ್ POQ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಡ್ರಾ ಅ ಡಯಾಗ್ರಾಮ್. ನಿಮಗೆ ಟೆಂತಲ್ಲೂ ನಿಮ್ಮ ಸ್ಕೂಲ್ ಲೈಫಲ್ಲಿ ಏನು ಮಾಡಿದ್ದೀರಾ ನೀವು, ಆ ಡಯಾಗ್ರಾಮ್ನೆಲ್ಲ ಡ್ರಾ ಮಾಡಿರ್ತೀರಾ. ಸೊ ಇದು ನೀವು ಸಿಂಪಲ್ಲಾಗಿ ಒಂದು ಡಯಾಗ್ರಾಮ್ನ ಡ್ರಾ ಮಾಡಿದ್ರೆ ಏನು ಸಿಗುತ್ತೆ, ನಿಮಗೆ 5 marks ಸಿಗುತ್ತೆ. ನೀಟಾಗಿ ಮಾಡ್ಬೇಕು. ಏನಕ್ಕೆ ಅಂದರೆ ಅವ್ರು ಡಯಾಗ್ರಾಮ್ ಒಂದಕ್ಕೇನು ಏನು ಮಾಡ್ತಿದ್ದಾರೆ, 5 marks ಕೊಡ್ತಿದ್ದಾರೆ. 5 marks ಕೊಡ್ತಿದ್ದಾರೆ ಅಂದಮೇಲೆ ನೀವೇನಾಗಬೇಕು, Y ಆಕ್ಸಿಸ್ ಕರೆಕ್ಟಾಗಿ ಆಗಬೇಕು, X ಆಕ್ಸಿಸ್ ಕರೆಕ್ಟಾಗಿ ಆಗಬೇಕು. ಆಮೇಲೆ ಅದರಲ್ಲಿ ಸೊ ಎಲ್ಲ ನೀಟಾಗಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಮೆನ್ಷನ್ ಮಾಡಬೇಕಾಗುತ್ತೆ, ಕ್ವಾಂಟಿಟಿ ಆಫ್ ಸಪ್ಲೈ ಮೆನ್ಷನ್ ಮಾಡಬೇಕು, ಎಲ್ಲ ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ, ಡ್ರಾ ಅ ಡಯಾಗ್ರಾಮ್ ಫಾರ್ ದಿ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಐಡೆಂಟಿಫೈ ದಿ ಈಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಈಕ್ವಿಲಿಬ್ರಿಯಂ ಪಾಯಿಂಟ್ ಮುಂದೆ ಹೇಳ್ತೀನಿ. ಈಕ್ವಿಲಿಬ್ರಿಯಂ ಪಾಯಿಂಟ್ನ ಅವ್ರು ಏನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಈಕ್ವಿಲಿಬ್ರಿಯಂ ಪ್ರೈಸ್, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ, ಎಕ್ಸೆಸ್ ಡಿಮ್ಯಾಂಡ್ ಆ್ಯಂಡ್ ಎಕ್ಸೆಸ್ ಸಪ್ಲೈ ಇನ್ ದಿ ಡಯಾಗ್ರಾಮ್. ಸೊ ಎಕ್ಸೆಸ್ ಡಿಮ್ಯಾಂಡ್ ಮತ್ತು ಎಕ್ಸೆಸ್ ಸಪ್ಲೈನು ಏನು ಮಾಡಬೇಕಂತೆ, ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಹೆಂಗೆ ಅದಕ್ಕೇನಂದರೆ ನೀವು ಗ್ರಾಫ್ ಹಾಕೊಂಡಿದ್ದೀನಿ. ಸೊ ಇದು ಬಂದು X ಆಕ್ಸಿಸ್, ಅಲ್ಲಿ Y ಆಕ್ಸಿಸ್ ಅಲ್ಲಿ ಏನು ಮೆನ್ಷನ್ ಮಾಡ್ಕೊತೀರಾ, ಪ್ರೈಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ Y ಆಕ್ಸಿಸ್ ಅಲ್ಲಿ ನೀವೇನು ಮಾಡಿ, ಪ್ರೈಸ್ನ ಮೆನ್ಷನ್ ಮಾಡಿ. ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಬೇಕು. 0 ಪ್ರೈಸ್ ಎಷ್ಟಿದೆ, 1 2 3 4 5 ಇದೆ, 5. ಇವಾಗ X ಆಕ್ಸಿಸ್ ಅಲ್ಲಿ ಏನು ಹಾಕೊಂತೀರಾ, ಇಲ್ಲಿ ನಾವು ಕ್ವಾಂಟಿಟಿ ಆಫ್ ಡಿಮ್ಯಾಂಡು ಮೆನ್ಷನ್ ಮಾಡಬೇಕು, ಕ್ವಾಂಟಿಟಿ ಆಫ್ ಸಪ್ಲೈನು ಮೆನ್ಷನ್ ಮಾಡಬೇಕು. ಅವಾಗ ನೀವೇನಂತೆ ಕ್ವಾಂಟಿಟಿ ಹಾಕೊಳ್ಳಿ. X ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಎಷ್ಟಿದೆ, 10 to 50 ಇದೆ. ಹೈಯೆಸ್ಟ್ ನಂಬರ್ 50, 10 to 50 ಇದೆ. ಸೊ Y ಆಕ್ಸಿಸ್ ಬಂದು ಪ್ರೈಸ್ ಇರುತ್ತೆ, X ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಇರುತ್ತೆ. X ಆಕ್ಸಿಸ್ ಅಲ್ಲಿ ಏನೇ ಕ್ವಾಂಟಿಟಿ ಅಂದರೆ ನಾವು ಕ್ವಾಂಟಿಟಿ ಆಫ್ ಡಿಮ್ಯಾಂಡು ಮೆನ್ಷನ್ ಮಾಡಬೇಕು, ಕ್ವಾಂಟಿಟಿ ಆಫ್ ಸಪ್ಲೈ ಕೂಡ ಮೆನ್ಷನ್ ಮಾಡಬೇಕು. ಫಸ್ಟು ನಾವು ಯಾವ್ದು ಬಂಡಲ್ನ ತೊಗೊಳ್ಳೋಣ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ನ ತೊಗೊಳ್ಳೋಣ. ಕ್ವಾಂಟಿಟಿ ಆಫ್ ಡಿಮ್ಯಾಂಡ್
ಒಂದು ಪ್ರೈಸ್ ಒನ್ಗೆ ನಾವು ಎಷ್ಟು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇದೆ 50 ಇದೆ. ಸೊ ಪ್ರೈಸ್ ಒನ್ ಇಲ್ಲಿದೆ ಅಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಎಷ್ಟಿದೆ 50 ಇದೆ. ಸೊ 50 ಇದೆ ಅಂದರೆ ಇಲ್ಲಿ ಬರುತ್ತೆ ಮಾರ್ಕ್ ಇಂಟು ಮಾರ್ಕ್. ನೆಕ್ಸ್ಟು ಪ್ರೈಸ್ 2ಗೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಎಷ್ಟಿದೆ 40. ಪ್ರೈಸ್ 2ಗೆ 40. ಓಕೆ, ಪ್ರೈಸ್ 3ಗೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಎಷ್ಟಿದೆ 30. ಪ್ರೈಸ್ 3 ಅಲ್ಲಿದೆ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇಲ್ಲಿ 30 ಅಲ್ಲಿ ಬರುತ್ತಾ? ಹಾಂ, ಇಲ್ಲ ಸಾರಿ. ನೆಕ್ಸ್ಟು ಪ್ರೈಸ್ 4ಗೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಎಷ್ಟಿದೆ 20 ಇದೆ. ಪ್ರೈಸ್ 4 ಅಲ್ಲಿದೆ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 20 ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರೈಸ್ 5ಗೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಸೊ 10 ಕೊಟ್ಟಿದ್ದಾರೆ. ಇಲ್ಲೇನಂದ್ರೆ ಲಾಸ್ಟ್ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಈ ಲೈನ್ ವೈ ಆಕ್ಸಿಸ್ನ ಟಚ್ ಮಾಡ್ಕೊತಾರೆ ಲೈನ್ ಆಗಬೇಕಾದ್ರೆ. ಸೊ ನಾವು ಯಾವುದೇ ಕಾರಣಕ್ಕೂ ವೈ ಆಕ್ಸಿಸ್ಗೆ ಟಚ್ ಮಾಡಬಾರ್ದು. ಏನಕ್ಕೆ ಅಂದರೆ ನಮ್ಗೆ ಎಲ್ಲಿ ಎಂಡ್ ಆಗ್ತಿದೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ 10 ಇಲ್ಲೇ ಕೊಟ್ಟಿದೆ, ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಅದೆಲ್ಲಿ ಎಂಡ್ ಆಗಿದೆಯೋ ಅಲ್ಲಿ ಎಷ್ಟು ಪಾಯಿಂಟ್ಸ್ ಇದೆಯೋ ಅಷ್ಟು ಡಾಟ್ನ ಮಾತ್ರ ಕನೆಕ್ಟ್ ಮಾಡಬೇಕು. ನೀವೇನು ಮಾಡ್ತೀರಾ, ಎಕ್ಸ್ ಆಕ್ಸಿಸ್ಗೂ ಟಚ್ ಮಾಡ್ತೀರಾ, ವೈ ಆಕ್ಸಿಸ್ಗೂ ಟಚ್ ಮಾಡ್ತೀರಾ, ಆ ಥರ ಟಚ್ ಮಾಡ್ತೀರಾ. ಸೊ ಅದರಲ್ಲಿ ಏನು ಪಾಯಿಂಟ್ಸ್ ಇದೆ ಅದನ್ನು ಮಾತ್ರ ನೀವು ಕನೆಕ್ಟ್ ಮಾಡ್ಕೊಂಡು ಬರಬೇಕು. ಸೊ ಇದನ್ನು ಲೈನ್ ಹಾಕ್ಕೊಳ್ಳಿ ಇರೋ ಡಾಟ್ನ ಮಾತ್ರ ಕನೆಕ್ಟ್ ಮಾಡಿ ಲೈನ್ ಹಾಕೋದಂಗೆ ಕನೆಕ್ಟ್ ಆಗುತ್ತೆ. ಸೊ ಇದು ನಾವು ಯಾವ ಬಂಡಲ್ನ ಮಾಡಿದ್ದು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್. ಸೊ ಇದು ಇಲ್ಲಿ ಬರೀ ಡಿ. ಸೊ ನಾವು ಈ ಡಿಮ್ಯಾಂಡ್ ಕರ್ವ್ನ ಏನಂತ ಮೆನ್ಷನ್ ಮಾಡ್ತೀವಿ, ಡಿಮ್ಯಾಂಡ್ ಕರ್ವ್ ಅಂತ ಡಿ ಅಂತ ಹಾಕೊಳ್ಳಿ. ನೆಕ್ಸ್ಟ್ ನಾವು ಯಾವುದನ್ನ ಹಾಕೋಬೇಕು, ಕ್ವಾಂಟಿಟಿ ಆಫ್ ಸಪ್ಲೈ ಕರ್ವ್ನು ಹಾಕಬೇಕು. ಕ್ವಾಂಟಿಟಿ ಆಫ್ ಸಪ್ಲೈ ಒಂದು ಪ್ರೈಸ್ಗೆ ಎಷ್ಟಿದೆ 10 ಇದೆ. ನೆಕ್ಸ್ಟು ಕ್ವಾಂಟಿಟಿ ಪ್ರೈಸ್ 2ಗೆ ಎಷ್ಟಿದೆ 20. ಕ್ವಾಂಟಿಟಿ 20 ಇದೆ. ಪ್ರೈಸ್ 2ಗೆ 20 ಇದೆ. ಪ್ರೈಸ್ 3ಗೆ 30. ಪ್ರೈಸ್ 30 ಇಲ್ಲಿ ಬರುತ್ತೆ ಸೇಮ್. ಸೊ ನೆಕ್ಸ್ಟು ಪ್ರೈಸ್ 4ಗೆ 40. ಪ್ರೈಸ್ 4ಗೆ ಎಲ್ಲಿದೆ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಇನ್ಕ್ರೀಸ್ ಆದಂಗೆ ಕ್ವಾಂಟಿಟಿ ಏನಾಗ್ತಿದೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಏನಕ್ಕೆ ಜಾಸ್ತಿ ಆಗ್ತಿದೆ, ಪ್ರೈಸ್ ಜಾಸ್ತಿ ಬಂದಷ್ಟು ನಂಬರ್ ಆಫ್ ಫಾರ್ಮ್ಸ್ ಅವ್ರು ಏನು ಮಾಡ್ತಾರೆ ಸಪ್ಲೈ ಮಾಡೋದು ಜಾಸ್ತಿ ಏನಕ್ಕೆ ಅಂದರೆ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಸಿಗ್ತಾ ಇರುತ್ತೆ. ಪ್ರಾಫಿಟ್ ಜಾಸ್ತಿ ಸಿಕ್ಕಿದ್ರೆ ನಿಮ್ಮ ಸಪ್ಲೈ ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಪ್ರೈಸ್ ಇನ್ಕ್ರೀಸ್ ಆದಂಗೆ ನಿಮ್ಗೆ ಏನಾಗ್ತಿದೆ ಕ್ವಾಂಟಿಟಿ ಆಫ್ ಸಪ್ಲೈ ಜಾಸ್ತಿ ಆಗ್ತಾ ಬರ್ತಿದೆ. ಸೊ ಇವಾಗ ನೀವು ಯಾವ್ದನ್ನ ಮ್ಯಾಚ್ 4 ಆಯ್ತಲ್ವಾ, ಪ್ರೈಸ್ 5ಗೆ ಎಷ್ಟು ಕ್ವಾಂಟಿಟಿ ಇದೆ 50. ಸೊ ಇಲ್ಲಿ ಮೆನ್ಷನ್ ಮಾಡಿ ಇವಾಗ ಇದು ಯಾವ ಕರ್ವ್ ನೀವು ಮಾಡಿರೋದು ಇವಾಗ ಕ್ವಾಂಟಿಟಿ ಆಫ್ ಸಪ್ಲೈ SS ಅಂತ ಮೆನ್ಷನ್ ಮಾಡಿ. SS ಇವಾಗ ಸಪ್ಲೈ ಕರ್ವ್ ಮೆನ್ಷನ್ ಮಾಡಿದ್ದೀವಿ ಮತ್ತು ಡಿಮ್ಯಾಂಡ್ ಕರ್ವ್ ಹಾಕಿದ್ದೀವಿ. ನೆಕ್ಸ್ಟ್ ನಮಗೆ ಏನು ಕೇಳಿದ್ದಾರೆ ಅವ್ರ ಕ್ವಶನಲ್ಲಿ, ಏನ ಮೆನ್ಷನ್ ಮಾಡಬೇಕು, ಐಡೆಂಟಿಫೈ ದಿ ಈಕ್ವಿಲಿಬ್ರಿಯಂ ಪಾಯಿಂಟ್. ಇಲ್ಲಿ ಈಕ್ವಿಲಿಬ್ರಿಯಂ ಪಾಯಿಂಟ್ ಎಲ್ಲಿ ಬರುತ್ತೆ, ಸೊ ವೇರ್ ಡಿಮ್ಯಾಂಡ್ ಕರ್ವ್ ಅಂಡ್ ಸಪ್ಲೈ ಕರ್ವ್ ಇಂಟರ್ಸೆಕ್ಟ್ ಈಚ್ ಅದರ್. ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ at the point of 3. ಅದಕ್ಕೆ ಒಂದು ಮೆನ್ಷನ್ ಮಾಡಬೇಕು E. at the point of E ಅಂದರೆ ಈಕ್ವಿಲಿಬ್ರಿಯಂ. ಸೊ ಎಲ್ಲಿ ನಮಗೆ ಡಿಮ್ಯಾಂಡ್ ಕರ್ವ್ ಮತ್ತು ಸಪ್ಲೈ ಕರ್ವ್ ಇಂಟರ್ಸೆಕ್ಟ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಇದು ಯಾವ ಪ್ರೈಸಲ್ಲಿ ಆಗ್ತಿದೆ, ಇಲ್ಲಿಂದ ಇಲ್ಲಿ ಯಾವ ಪ್ರೈಸಲ್ಲಿ ಆಗ್ತಿದೆ 3 ಪ್ರೈಸಲ್ಲಿ ಆಗ್ತಿದೆ. ಪ್ರೈಸ್ 3 ಅಲ್ಲಿ ಅವ್ರು ಏನಾಗ್ತಿದೆ, ಸೊ ಪ್ರೈಸ್ 3 ಇಸ್ ದಿ ಈಕ್ವಿಲಿಬ್ರಿಯಂ ಪ್ರೈಸ್. ಸೊ ಇಲ್ಲಿ ಇದ್ ಕಡೆ ಯಾವ ಕ್ವಾಂಟಿಟಿಯಲ್ಲಿ ಆಗ್ತಿದೆ ಈಕ್ವಿಲಿಬ್ರಿಯಂ ನೋಡಿ, ಯಾವ ಲೈನಲ್ಲಿ ಬಂದಿದೆ 30. ಸೊ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಈಸ್ 30. ಅಲ್ಲೊಂದು ಲೈನ್ ಹಾಕು, ಇಲ್ಲೊಂದು ಲೈನ್.
ಸೊ ನಮಗೆ ಯಾವ ಸಿಕ್ತು, ಈಕ್ವಿಲಿಬ್ರಿಯಂ ಪ್ರೈಸ್ ಇಸ್ 3. ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಇಸ್ 30. 30, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಇಸ್ 30 ಆ್ಯಂಡ್ ಇ ಇಸ್ ದಿ Equilibrium point. ಈಕ್ವಿಲಿಬ್ರಿಯಂ ಪಾಯಿಂಟ್. ಏನಕ್ಕೆ ಈಕ್ವಿಲಿಬ್ರಿಯಂ ಪಾಯಿಂಟ್? ವೇರ್ ಡಿಮ್ಯಾಂಡ್ ಕರ್ವ್ ಅಂಡ್ ಸಪ್ಲೈ ಕರ್ವ್ ಇಂಟರ್ಸೆಕ್ಟ್ each ಸೊ other. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟ್ ನಾವೇನಂತ ಕರಿತೀವಿ, Equilibrium point. ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಇನ್ನ ಏನು ಮೆನ್ಷನ್ ಮಾಡ್ಬೇಕಂತ ಹೇಳಿದರೆ, ಈಕ್ವಿಲಿಬ್ರಿಯಂ ಪ್ರೈಸ್ ಆಯ್ತು, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಆಯ್ತು, ನಾವು ಇನ್ನ ಏನ್ ಮೆನ್ಷನ್ ಮಾಡಬೇಕು, ಎಕ್ಸೆಸ್ ಡಿಮ್ಯಾಂಡ್ ಮತ್ತೆ Excess supply. ಎಕ್ಸೆಸ್ ಸಪ್ಲೈನ ಮೆನ್ಷನ್ ಮಾಡಬೇಕು. ಇಲ್ಲಿ ಎಕ್ಸೆಸ್ ಡಿಮ್ಯಾಂಡ್. ಸೊ ಈ ಒಂದು ಏರಿಯಾನ ನಾವ್ ಏನಂತ ಕರಿತೀವಿ, ಎಕ್ಸೆಸ್ ಡಿಮ್ಯಾಂಡ್ ಅಂತ ಕರಿತೀವಿ. ಈ ಒಂದು ಏರಿಯಾನ ಏನಂತ ಕರಿತೀವಿ, ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಏನಕ್ಕೆ ಎಕ್ಸೆಸ್ ಸಪ್ಲೈ ಅಂದ್ರೆ ನಮ್ಗೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಏನ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಏನಕ್ಕೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಸಪ್ಲೈ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ರೈಸ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಪ್ರೈಸ್ ಜಾಸ್ತಿ ಆದಂಗೆ ನಿಮ್ಗೆ ಸಪ್ಲೈ ಮಾಡೋರು ಜಾಸ್ತಿ ಮಾಡ್ತಾರೆ. ಏನಕ್ಕೆ ಜಾಸ್ತಿ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪೆನ್ ಪ್ರೈಸ್ 5 ರೂಪೀಸ್ ಇದೆ. ಸೊ ಒಂದು ಪೆನ್ ಪ್ರೈಸ್ 5 ರೂಪೀಸ್ ಇದೆ. ಅದಕ್ಕೆ ಅದನ್ನ ರೆಡಿ ಮಾಡೋದಕ್ಕೆ ಎಷ್ಟು ರೂಪಾಯಿ ಖರ್ಚಾಗ್ತಿದೆ, 4 ರೂಪಾಯಿ ಖರ್ಚಾಗ್ತಿದೆ. ಅವ್ರಿಗೆ ಪ್ರಾಫಿಟ್ ಎಷ್ಟು ರೂಪಾಯಿ ಬರ್ತಿದೆ, 1 ರೂಪಾಯಿ ಮಾತ್ರ ಬರ್ತಿದೆ. ಸೊ 1 ರೂಪಾಯಿ ಮಾತ್ರ ಬರ್ತಿದೆ ಅಂದಮೇಲೆ ಯಾರು ಪೆನ್ ಇಂಡಸ್ಟ್ರಿಯಲ್ ಇದ್ದಾರೆ, ಯಾರು ಪೆನ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅವ್ರು ಮಾತ್ರ ಮಾಡ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಪ್ರಾಫಿಟ್ ಎಷ್ಟು ಬರ್ತಿದೆ, 1 ರೂಪಾಯಿ ಬರ್ತಿದೆ. ಸೊ ಅವರು ಖರ್ಚು ಮಾಡ್ತಿರೋದು 4 ರೂಪಾಯಿ, ಬಟ್ ಅವ್ರಿಗೆ ಸಿಗ್ತಿರೋದು ಎಷ್ಟು, 10 ರೂಪಾಯಿ ಸಿಗ್ತಿದೆ ಅಂದಮೇಲೆ ಅಂದ್ರೆ 15 ರೂಪೀಸ್. ಪ್ರೈಸ್ ಏನಾಗುತ್ತೆ ಇವಾಗ, ಪೆನ್ ಪ್ರೈಸ್ ಎಷ್ಟಾಗುತ್ತೆ, 15 ರೂಪೀಸ್ ಆಗುತ್ತೆ. ಬಟ್ ಅವ್ರಿಗೆ ಖರ್ಚಾಗೋದು ಎಷ್ಟಾಗುತ್ತೆ, 4 ರೂಪೀಸ್ ಮಾತ್ರ ಖರ್ಚಾಗುತ್ತೆ. ಏನಕ್ಕೆ? ಸೊ ಇವಾಗ ಏನು ಪ್ರಾಫಿಟ್ ಎಷ್ಟು ಬಂತು, ಪ್ರಾಫಿಟ್ ಜಾಸ್ತಿ ಬರ್ತಿದೆ. ಏನಕ್ಕೆ? ಸೊ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಬಟ್ ಅವ್ರಿಗೆ ಖರ್ಚಾಗೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರು ಪೆನ್ ಇಂಡಸ್ಟ್ರಿಯಲ್ಲಿ ಇರಲ್ಲ ಅವರೆಲ್ಲ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟಿಂಗ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದಾಗ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೋ ಅವಾಗ ಸಪ್ಲೈ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇವಾಗ ಇಲ್ಲಿ ಎಕ್ಸೆಸ್ ಸಪ್ಲೈ ಅಂತ ಮೆನ್ಷನ್ ಮಾಡಿ. ಸೊ ಎಕ್ಸೆಸ್ ಡಿಮ್ಯಾಂಡ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಏನಕ್ಕೆ ಎಕ್ಸೆಸ್ ಡಿಮ್ಯಾಂಡ್ ಇಲ್ಲಿ ಬರುತ್ತೆ ಅಂದರೆ, ಯಾವಾಗ ಪ್ರೈಸ್ ಕಡಿಮೆ ಇರುತ್ತೋ, ಸೊ ಪ್ರೈಸ್ ಯಾವಾಗ ಕಡಿಮೆ ಇರುತ್ತೋ ಅವಾಗ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೈಸ್ ಕಡಿಮೆ ಇದೆ, ಪ್ರೈಸ್ 1ಗೆ ಡಿಮ್ಯಾಂಡ್ ಎಷ್ಟಿದೆ, 50 ಕ್ವಾಂಟಿಟಿ. ಸೊ ಇಲ್ಲಿ ಇದೆಯಲ್ಲ ಕ್ವಾಂಟಿಟಿ ಆಫ್ ಪ್ರೈಸ್ 1ನಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಎಷ್ಟು, 50. ಸೊ ಪ್ರೈಸ್ ಕಡಿಮೆ ಆಗ್ತಾ ಇದ್ದಂಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಡಿಮ್ಯಾಂಡ್ ಸಪ್ಲೈ ಯಾವಾಗ ಪ್ರೈಸ್ ಜಾಸ್ತಿ ಆದಂಗೆ ನಿಮಗೆ ಸಪ್ಲೈ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಎಕ್ಸೆಸ್ ಸಪ್ಲೈ ಬರುತ್ತೆ, ಇಲ್ಲಿ ಎಕ್ಸೆಸ್ ಡಿಮ್ಯಾಂಡ್ ಬರುತ್ತೆ. ಸೊ ಇದು ಸಪ್ಲೈ ಕರ್ವ್, ಇದು ಕಡೆ ಡಿಮ್ಯಾಂಡ್ ಕರ್ವ್. ಇವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದು ಈಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಅಲ್ಲಿ ನೀವು ಏನು ಹಾಕೋಬೇಕು, ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಬೇಕಾಗುತ್ತೆ. ಸೊ ಅದು ಎಲ್ಲಿ ಮೀಟ್ ಆಗುತ್ತೋ ಅದು ಈಕ್ವಿಲಿಬ್ರಿಯಂ ಪ್ರೈಸ್, ಇದು ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಆಗುತ್ತೆ. ಈ ಥರ ನೀವೇನು ಮಾಡಬೇಕು, ಗ್ರಾಫ್ನ ನೀಟಾಗಿ ಡ್ರಾ ಮಾಡಬೇಕಾಗುತ್ತೆ. ನೀಟಾಗಿ ಡ್ರಾ ಮಾಡಿದಾಗ ನಿಮ್ಗೇನು ಔಟ್ ಕೊಡ್ತಾರೆ. ಇದು ಬರೀ ಗ್ರಾಫ್ ಅಲ್ಲ, ಗ್ರಾಫ್ ಮಾಡಾದ್ಮೇಲೆ ನೀವು ಕೆಳಗಡೆ ನೀಟಾಗಿ ಮೆನ್ಷನ್ ಮಾಡಬೇಕು. ಏನಂತ ಮೆನ್ಷನ್ ಮಾಡಬೇಕು, ಈಕ್ವಿಲಿಬ್ರಿಯಂ ಪ್ರೈಸ್ ಎಷ್ಟು, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಎಷ್ಟು, ಈಕ್ವಿಲಿಬ್ರಿಯಂ ಈನ ನಾವು ಏನಕ್ಕೆ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ, ಏನಕ್ಕೆ ಅಂದರೆ ಡಿಮ್ಯಾಂಡ್ ಕರ್ವ್ ಸಪ್ಲೈ ಕರ್ವ್ ಇಂಟರ್ಸೆಕ್ಟ್ ಆಗುತ್ತೆ, ಅದಕ್ಕೆ ಅಂತ ನಾವು ಬರಿತೀವಿ. ಸೊ ವೈ ಆಕ್ಸಿಸಲ್ಲಿ ಏನಿದೆ, ಆಮೇಲೆ ಎಕ್ಸ್ ಆಕ್ಸಿಸಲ್ಲಿ ಏನಿದೆ ಅಂತ ನೀವು ನೀಟಾಗಿ ಏನು ಮಾಡಬೇಕಾಗುತ್ತೆ, ಗ್ರಾಫ್ ಆದಮೇಲೆ ಮೆನ್ಷನ್ ಮಾಡಿ ಬರೆಯಬೇಕಾಗುತ್ತೆ. ಅದು ಬರೆದ್ರೇ ಅವ್ರು ಏನು ಮಾಡ್ತಾರೆ, ಔಟ್ ಕೊಡ್ತಾರೆ, ಇಲ್ಲ ಅಂದರೆ ಮಾರ್ಕ್ಸ್ನ ತೆಗಿತಾರೆ. ಸೊ ಇದು ಕ್ವಶನ್ ಕಂಪ್ಲೀಟ್ ಆಯ್ತಾ. ಈಕ್ವಿಲಿಬ್ರಿಯಂ ಪಾಯಿಂಟ್ ಆಗಿದೆ, ಈಕ್ವಿಲಿಬ್ರಿಯಂ ಪ್ರೈಸ್ ಆಗಿದೆ, ಈಕ್ವಿಲಿಬ್ರಿಯಂ ಕ್ವಾಂಟಿಟಿನೂ ಮೆನ್ಷನ್ ಮಾಡಿದ್ವಿ, ಎಕ್ಸೆಸ್ ಡಿಮ್ಯಾಂಡ್ ಮೆನ್ಷನ್ ಮಾಡಿದ್ವಿ, ಎಕ್ಸೆಸ್ ಸಪ್ಲೈ ಕೂಡ ಮೆನ್ಷನ್ ಮಾಡಿದ್ದೀವಿ. ಸೊ ಈ ಕ್ವಶನ್ ಇಲ್ಲಿಗೆ ಮುಗಿಯುತ್ತೆ. ನಮ್ಗೆ ಇವಾಗ 2 ಕ್ವಶನ್ಸ್ ಮಾಡಿದ್ದೀವಿ. ಒಂದು ಯಾವುದು, ಸೊ ಒಂದು ಕ್ವಶನ್ ಕೊಟ್ಟು ಅದಕ್ಕೆ ಸಬ್ ಕ್ವಶನ್ಸ್ ಕೊಡ್ತಾರೆ. ಎಂಟೈರ್ ಇನ್ಕಮ್ ಇರುತ್ತೆ, ಎಂಟೈರ್ ಇನ್ಕಮ್ 100 ರೂಪೀಸೋ 200 ರೂಪೀಸೋ 1000 ರೂಪೀಸ್ ಎಷ್ಟಾದರೂ ಕೊಡಲಿ, ಅದನ್ನು ಏನು ಎಂಟೈರ್ ಇನ್ಕಮ್ ಏನು ಕೊಟ್ಟಿದ್ದಾರೋ ಅದು ಡಿವೈಡೆಡ್ ಬೈ X1 ಗುಡ್ನ ಮಾಡಿದ್ರೆ ನಿಮಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಏನು X1 ಕನ್ಸ್ಯೂಮರ್ ಕ್ಯಾನ್ ಕನ್ಸ್ಯೂಮ್ ದಿ ಎಂಟೈರ್ ಇನ್ಕಮ್. ಸೊ ಈ ಒಂದು ಆನ್ಸರ್ಸ್ನೆಲ್ಲ ನೀವು ಆರಾಮಾಗಿ ಡಿವಿಷನ್ ಮಾಡ್ಕೊಂಡು ಮಾಡ್ಬೋದು. ಇದು ಒಂದು ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ಏನು, ಡಯಾಗ್ರಾಮ್ ಮಾಡೋದು. ಸೊ ಡಯಾಗ್ರಾಮ್ ಆಗಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಯಾವುದು, ಸೊ ಥರ್ಡ್ ಕ್ವಶನ್, ಫೈಂಡ್ ಔಟ್ ದಿ ಗ್ರಾಸ್ ವ್ಯಾಲ್ಯೂ ಆಡೆಡ್. GVA ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಏನಂತ ಕೊಟ್ಟಿದ್ದಾರೆ, ಗ್ರಾಸ್ ವ್ಯಾಲ್ಯೂ ಆಡೆಡ್ GVA ಟು ನ್ಯಾಷನಲ್ ಇನ್ಕಮ್ ಬೈ ಕ್ಯಾಲ್ಕುಲೇಟಿಂಗ್ ಇನ್ ದಿ ಟೇಬಲ್. ಸೊ ಈ ಟೇಬಲ್ನ ನೋಡ್ಕೊಂಡು ನೀವೇನು ಮಾಡಬೇಕಂತೆ, GVAನ ಕ್ಯಾಲ್ಕುಲೇಷನ್ ಮಾಡಬೇಕು. GVA ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದರೆ ಏನು? ಸೊ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕಾಟನ್ ಇದೆ. ಸೊ ಕಾಟನ್ ಮತ್ತು ಇದು ಕಡೆ ಶರ್ಟು.
ಸೊ ಕಾಟನ್ಗೆ ಜಾಸ್ತಿ ಪ್ರೈಸ್ ಇರುತ್ತಾ ಶರ್ಟ್ಗೆ ಜಾಸ್ತಿ ಪ್ರೈಸ್ ಇರುತ್ತೆ? ಶರ್ಟಿಗೆ ಜಾಸ್ತಿ ಪ್ರೈಸ್ ಇರುತ್ತೆ. ಏನಕ್ಕೆ ಶರ್ಟಿಗೆ ಜಾಸ್ತಿ ಪ್ರೈಸ್? ಕಾಟನ್ ಇಂದಾನೆ ತಾನೇ ಬಂದಿರೋದು ಅದು. ಮತ್ತೆ ಶರ್ಟ್ ಏನಕ್ಕೆ ಶರ್ಟ್ಗೆ ಜಾಸ್ತಿ ಪ್ರೈಸ್ ಏನಕ್ಕೆ? ಕಾಟನ್ ಅದು ಮುಂದೆ ಏನೋ ಮಾಡ್ತಾರೆ. ಏನು ಮಾಡ್ತಾರೆ? ಸೊ ಕಾಟನ್ಗೆ ಏನಕ್ಕೆ ಅಂದರೆ ಕಾಟನ್ನ ನಾವೇನು ಮಾಡಿಲ್ಲ, ಸೊ ಕಾಟನ್ನ ಕ್ಲಾತ್ ಮಾಡಿಲ್ಲ, ಕ್ಲಾತ್ ಮಾಡಿ ಕಟಿಂಗ್ ಮಾಡಿಲ್ಲ, ಕಟಿಂಗ್ ಮಾಡಿ, ಸೊ ಅದು ಇನ್ನು ರಾ ಮೆಟೀರಿಯಲ್. ಕಾಟನ್ನು ರಾ ಮೆಟೀರಿಯಲ್. ಬಟ್ ಇದು ಶರ್ಟ್ ಏನಿದು ಫಿನಿಶ್ ಗುಡ್ಗೆ ಏನು ವ್ಯಾಲ್ಯೂ ಆಡ್ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಟನ್ನ ನಾವೇನು ಮಾಡಿದ್ದೀವಿ, ಏನು ಥ್ರೆಡ್ ಮಾಡಿ ಕ್ಲಾತ್ ಮಾಡಿದ್ದೀವಿ. ಸೊ ಅಂದರೆ ಆ ಕಾಟನ್ಗೆ ನಾವು ಇದು ಕಾಟನಿಂದನೇ ಮಾಡಿರೋದು. ಬಟ್ ಇದನ್ನ ನಾವೇನು ಮಾಡಿದ್ದೀವಿ? ವ್ಯಾಲ್ಯೂ ಆ್ಯಡ್ ಮಾಡಿದ್ದೀವಿ. ಏನು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀವಿ? ಸೊ ಇದು ಫಸ್ಟ್ ಏನಾಗಿದೆ, ಥ್ರೆಡ್ ಆಗಿ ಕನ್ವರ್ಟ್ ಆಯಿತು. ಥ್ರೆಡ್ ಆಗಾದ್ಮೇಲೆ ಕ್ಲಾತ್ ಆಗುತ್ತೆ. ಕ್ಲಾತ್ ಆದಮೇಲೆ ನೆಕ್ಸ್ಟು ಟೈಲರಿಂಗ್ ಮಾಡ್ತಾರೆ. ಟೈಲರಿಂಗ್ ಮಾಡಾದ್ಮೇಲೆ ಸೊ ಇದು ಏನು ಪ್ರೊಸೆಸ್ ಇದೆ ಫಿನಿಶ್ ಕೂಡ ಆಗೋದಕ್ಕೆ, ಇದಕ್ಕೆಲ್ಲ ಒಂದು ಕಾಟನಿಂದ ಒಂದು ಶರ್ಟ್ ಆಗಿದೆ ಅಂದರೆ ಇದಕ್ಕೆ ನಾವೇನು ಮಾಡಿದ್ದೀವಿ? ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀವಿ. ಸೊ ಕಾಟನ್ ಪ್ರೈಸು 10 rupees ಅಂದರೆ ಇದು ಶರ್ಟ್ ಪ್ರೈಸು 200 rupees. ಸೊ ಇಲ್ಲಿ 190 rupees ಏನಾಗಿದೆ? ವ್ಯಾಲ್ಯೂ ಆ್ಯಡ್ ಆಗಿದೆ. ವ್ಯಾಲ್ಯೂ ಹೆಂಗೆ ಆ್ಯಡ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಲೆವೆಲ್. ಸೊ ಪ್ರೊಡಕ್ಷನ್ ಲೆವೆಲ್ ವೀಟು, ಫ್ಲೋರು, ಬ್ರೆಡ್ಡು, ಲಾಸ್ಟಲ್ಲಿ ಏನು ನಾವು ಅಗ್ರಿಕಲ್ಚರಲ್ಲಿ ವೀಟ್ನ ನಾವು ಗ್ರೋ ಮಾಡ್ತೀವಿ ಅದು ರಿಟೇಲ್ ಶಾಪಲ್ಲಿ ಬ್ರೆಡ್ ಆಗಿ ಸೇಲ್ ಆಗುತ್ತೆ. ಸೊ ಆ ಒಂದು ರಾ ಮೆಟೀರಿಯಲ್ ವೀಟ್ ಏನಾಗುತ್ತೆ, ಬ್ರೆಡ್ ಆಗಿ ಶಾಪಲ್ಲಿ ಏನು ಮಾಡ್ತಾರೆ? ಸೇಲ್ ಮಾಡ್ತಾರೆ. ವೀಟ್ಗೆ ಮತ್ತು ಬ್ರೆಡ್ಗೆ ಸೇಮ್ ಪ್ರೈಸ್ ಇರುತ್ತಾ? ಇಲ್ಲ. ಸೊ ಸೇಮ್ ಪ್ರೈಸ್ ಇರಲ್ಲ. ಏನಕ್ಕಂದರೆ ಅಲ್ಲಿಗೆ ಮಧ್ಯದಲ್ಲಿ ನಾವೇನು ಮಾಡಿದ್ದೀವಿ? ವ್ಯಾಲ್ಯೂ ಆ್ಯಡ್ ಮಾಡ್ಕೊಂಡು ಬರ್ತಿದ್ದೀವಿ. ಏನು ವ್ಯಾಲ್ಯೂ ಆ್ಯಡ್ನ ಮಾಡಿದ್ದೀವಿ? ಫಾರ್ ಎಕ್ಸಾಂಪಲ್ ಟೋಟಲ್ ಪ್ರೊಡಕ್ಷನ್, ಇಂಟರ್ಮೀಡಿಯೇಟ್ ಗೂಡ್ಸ್, ವ್ಯಾಲ್ಯೂ ಆ್ಯಡೆಡ್. ಸೊ ಟೋಟಲ್ ಪ್ರೊಡಕ್ಷನ್ ಅಂದರೆ ಇಂಟರ್ಮೀಡಿಯೇಟ್ ಗೂಡ್ಸ್ ಪ್ಲಸ್ ವ್ಯಾಲ್ಯೂ ಆ್ಯಡೆಡ್. ಸೊ ಎರಡು ಸೇರಿಸಿದ್ರೆ ನಮ್ಗೇನು ಸಿಗುತ್ತೆ? ಟೋಟಲ್ ಪ್ರೊಡಕ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವೀಟ್ಗೆ, ಸೊ ಇದು ಟೋಟಲ್ ಪ್ರೊಡಕ್ಷನ್ ವೀಟು ನಾವು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ 500 rupees. ಇಂಟರ್ಮೀಡಿಯೇಟ್ ಏನು ಯೂಸ್ ಮಾಡಿಲ್ಲ, ಝೀರೋನೇ ಬರುತ್ತೆ. ಸೊ ವ್ಯಾಲ್ಯೂ ಆ್ಯಡೆಡ್ ಏನಂತ ಮೆನ್ಷನ್ ಮಾಡ್ತೀರಾ? 500 ಅಂತಾನೆ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ಸೊ ಟೋಟಲ್ ಪ್ರೊಡಕ್ಷನ್ ನಾನೇನು ಹೇಳಿದೆ, ಟೋಟಲ್ ಪ್ರೊಡಕ್ಷನ್ ಬೇಕು ಅಂದರೆ ಇಂಟರ್ಮೀಡಿಯೇಟ್ ಗೂಡ್ಸ್ ಯೂಸ್ಡ್ ಆ್ಯಂಡ್ ವ್ಯಾಲ್ಯೂ ಆ್ಯಡೆಡ್ ಎರಡೂ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಟೋಟಲ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಇವಾಗ ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ ಗೂಡ್ಸ್ ಎಷ್ಟು ಯೂಸ್ ಮಾಡಿದ್ದಾರೆ? 500. ಅಂದರೆ ಇವಾಗ ಫ್ಲೋರ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಫ್ಲೋರ್ ಸುಮ್ಮನೆ ಹಂಗೆ ಮಾಡ್ತೀರಾ ಮಿಷಿನಲ್ಲಿ? ಫ್ಲೋರ್ಗೆ ಏನಾದರೂ ಆಗ್ಬೇಕು ತಾನೆ? ಏನು ಹಾಕ್ತಿದ್ದೀರಾ ಇಲ್ಲಿ? ವೀಟ್ನ ಹಾಕ್ತಿದ್ದೀರಾ. ಸೊ ಫ್ಲೋರ್ ಮಾಡೋದಕ್ಕೆ ನೀವೇನು ಯೂಸ್ ಮಾಡ್ತಿದ್ದೀರಾ? ವೀಟ್ನ ಹಾಕ್ತೀರಾ. ವೀಟ್ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದೀರಾ ಇಲ್ಲಿ? 500 rupees. ಅದಕ್ಕೆ ಅದು ವೀಟಿಂದ ಫ್ಲೋರ್ಗೆ ಕನ್ವರ್ಟ್ ಆಗಬೇಕು ಅಂದರೆ ಅಲ್ಲಿ ಮಿಷಿನರಿ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ? 300. ಅಂದರೆ ನೀವು ಆ ಒಂದು ವೀಟ್ಗೆ ನೀವು ಬರ್ತಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀರಾ? ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದೀರಾ. ಸೊ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದೀರಾ? 300ನ ಆ್ಯಡ್ ಮಾಡ್ತೀರಾ. ಸೊ ಅದು ವೀಟಿಂದ ಫ್ಲೋರ್ ಆಗೋದಕ್ಕೆ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಿದೆ? 800. ಸೊ ಏನಕ್ಕೆ 800 ಅಂದರೆ ಇಂಟರ್ಮೀಡಿಯೇಟ್ ಗುಡ್ 500 rupees ಆಗಿದೆ, ಅದಕ್ಕೆ ವ್ಯಾಲ್ಯೂ 300 rupees ಆ್ಯಡ್ ಮಾಡಿದ್ದೀವಿ. ಸೊ ಟೋಟಲ್ ಪ್ರೊಡಕ್ಷನ್ ಎಷ್ಟಾಗುತ್ತೆ? 800 rupees ಆಗುತ್ತೆ. ಸೊ ಅದೇ ಫ್ಲೋರ್ ಎಲ್ಲಿ ಹೋಗುತ್ತೆ? ಬೇಕಿಂಗ್ ಹೋಗುತ್ತೆ. ಎಲ್ಲಿ ಬೇಕಿಂಗ್ ಹೋಗುತ್ತೆ? ಬ್ರೆಡ್ನ, ಸೊ ಬ್ರೆಡ್ ರೆಡಿ ಆಗೋಕೆ ಹೋಗುತ್ತೆ. ನೆಕ್ಸ್ಟು ಇಲ್ಲೇನು ಕೊಟ್ಟು ಟೋಟಲ್ ಪ್ರೊಡಕ್ಷನ್ ಅವರೇ ಕೊಟ್ಟಿದ್ದಾರೆ 1100 ಅಂತ. ಟೋಟಲ್ ಪ್ರೊಡಕ್ಷನ್ ಅವರೇ ಏನು ಮಾಡಿದ್ದಾರೆ? 1100 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವ್ಯಾಲ್ಯೂ ಆ್ಯಡೆಡ್ ಎಷ್ಟು ಅಂತ ಹೇಳಿದ್ದಾರೆ? 300 ಅಂತ ಹೇಳಿದ್ದಾರೆ. ನಮ್ಗೇನು ಕೊಟ್ಟಿಲ್ಲ? ಇಂಟರ್ಮೀಡಿಯೇಟ್ ಗೂಡ್ಸ್ ಕೊಟ್ಟಿಲ್ಲ. ಸೊ ಅವಾಗ ನೀವೇನು ಮಾಡ್ತೀರಾ? ಟೋಟಲ್ ಪ್ರೊಡಕ್ಷನ್ ಮೈನಸ್ ವ್ಯಾಲ್ಯೂ ಆ್ಯಡೆಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಇಂಟರ್ಮೀಡಿಯೇಟ್ ಗುಡ್ ಯೂಸ್ ಸಿಗುತ್ತೆ. ಸೊ 1100 ಮೈನಸ್ 300 ಎಷ್ಟು? 800. ಸೊ ನೆಕ್ಸ್ಟ್ ನಿಮಗೆ ಆ ಒಂದು ಬ್ರೆಡ್ ಎಲ್ಲೋ ಹೋಗುತ್ತೆ. ಬ್ರೆಡ್ ಅವರೇ ಇಟ್ಕೊಂಡಿರ್ತಾರೆ ಫ್ಯಾಕ್ಟ್ರಿಯಲ್ಲಿ. ಸೊ ಏನು ಮಾಡ್ತಾರೆ? ರಿಟೇಲ್ ಶಾಪ್ಗೆ ಸೇಲ್ ಮಾಡ್ತಾರೆ. ರಿಟೇಲ್ ಶಾಪಲ್ಲಿ ಸೊ ಇವಾಗ ಎಷ್ಟು ಕೊಟ್ಟಿದ್ದಾರೆ? ವ್ಯಾಲ್ಯೂ ಆ್ಯಡೆಡ್ 200 ಅಂತ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ ಗುಡ್ಸ್ 1100 ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಾ ಕಾಮನ್ ಆಗಿ ಇವಾಗ ಇಲ್ಲಿ? ಆ್ಯಡ್ ಮಾಡ್ತೀವಿ. ಟೋಟಲ್ ಪ್ರೊಡಕ್ಷನ್ ಬೇಕು ಅಂದರೆ ವ್ಯಾಲ್ಯೂ ಆ್ಯಡೆಡ್ ಪ್ಲಸ್ ಇಂಟರ್ಮೀಡಿಯೇಟ್ ಗುಡ್ಸ್ ನಮ್ಗೆ ಏನು ಸಿಗುತ್ತೆ? ಟೋಟಲ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಎಷ್ಟಾಗುತ್ತೆ? 1300. ಸೊ ಇವಾಗ ಇಲ್ಲಿ ಏನು 1300 ಬಂದಿದೆ, ನಮ್ಗೆ ಎಲ್ಲ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಸೊ ಟೋಟಲ್ ಎಷ್ಟು ಅಂತ ಟೋಟಲ್ GVA ಸಿಗುತ್ತೆ. ಟೋಟಲ್ GVA ಎಷ್ಟು? ವ್ಯಾಲ್ಯೂ ಆ್ಯಡೆಡ್ ಎಷ್ಟಾಗಿದೆ ಟೋಟಲು? 1300. 500 300 ಪ್ಲಸ್ 300 ಎಷ್ಟು? 800 ಪ್ಲಸ್ 300 1100 ಪ್ಲಸ್ 200 1300. ಸೊ 1300 ಇಸ್ ದಿ ಟೋಟಲ್ GVA. ಸೊ ಈ ಟೇಬಲ್ನ ಮಾಡಿದ್ರೆ ನಿಮಗೆ 5 marks ಸಿಗುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಏನಾದರೂ ಫಾರ್ಮುಲಾಸ್ ಕೊಟ್ಟಿದ್ದೀವಾ? ಇಲ್ಲಾಂದರೆ ಏನಾದರೂ ಈ ಫಾರ್ಮುಲಾನ ಮಾಡಿದ್ರೇ ನಿಮ್ಗೆ ಬರುತ್ತೆ ಅಂತ ಹೇಳಿದ್ದೀವಾ? ಸೊ ನಿಮ್ಗೇನು ಸಿಂಪಲ್ಲಾಗಿ ಅಡಿಷನ್ ಬರಬೇಕು. ಸಿಂಪಲ್ಲಾಗಿ ಇನ್ನೇನು ಬರುತ್ತೆ?
ಸಬ್ಟ್ರಾಕ್ಷನ್ ಬರಬೇಕು, ಸಿಂಪಲ್ ಮಲ್ಟಿಪ್ಲಿಕೇಶನ್ ಬೇಕು. ಸೊ ಇವೆಲ್ಲ ನೀವು ಮೈನಾಗಿ ಏನು ಅಡಿಷನ್ ಸಬ್ಟ್ರಾಕ್ಷನ್ ಬಂದರೆ ಇವೆಲ್ಲ ಏನಾಗುತ್ತೆ ಈಸಿಯಾಗಿ ನಾವು ಮಾಡ್ಬೋದು. ಸೊ ಏನಂದರೆ ಯಾವುದನ್ನು ಮೈನಸ್ ಮಾಡಬೇಕು ಯಾವುದನ್ನು ಪ್ಲಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದ್ರೆ ಸೊ ಇವೆಲ್ಲ ದೊಡ್ಡ ಕಷ್ಟನೇ ಅಲ್ಲ. ಸೊ ಇದು ನಾನು ಈ ಕೋರ್ಸ್ ಮಾಡ್ತಿರೋದು ಯಾರಿಗೋಸ್ಕರ, ಪಾಸ್ ಆದರೆ ಸಾಕು ಅಂತ ಅನ್ನೋರಿಗೆ ಮಾತ್ರ ನಾನು ಈ ಒಂದು ಕೋರ್ಸ್ನ ಮಾಡ್ತಿದ್ದೀನಿ. ಸೊ ಅಡಿಷನ್ನು ಮತ್ತು ಇದು ಯಾವುದನ್ನು ಮೈನಸ್ ಮಾಡಬೇಕು ಯಾವುದನ್ನು ಪ್ಲಸ್ ಮಾಡಬೇಕು ಅಂತ ಗೊತ್ತಿದ್ರೆ ನೀವು ಆರಾಮಾಗಿ 3 ಕ್ವಶನ್ಸ್ನ ಕಲ್ತ್ಕೋಬೋದು. ಸೊ ಈ 3 ಕ್ವಶನ್ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಈ ಮಾಡೆಲ್ ಪೇಪರಲ್ಲೆಲ್ಲ ಅದೇ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೂಡ ಅದೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೂ ಇದೆ, ಈ 3 ಇರೋದು ಓವರ್ ಆಲ್ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 3 POQ ಇರೋದು, ಬೇರೆ ಇಲ್ವಾ? ಬೇರೆನೂ ಇದ್ದಾವೆ. ಯಾವ್ದು ಇದ್ದಾವೆ? ಫೈಂಡ್ ಔಟ್ ದಿ ಪ್ರಾಡಕ್ಟ್ಸ್ ಆಫ್ ದಿ ಫಾಲೋಯಿಂಗ್ ಟೇಬಲ್. ಇಲ್ಲಿ MPL ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಈ ಖಾಲಿ ಬಿಟ್ಟಿರ್ತಾರೆ, ಇದನ್ನೆಲ್ಲ ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನಿದೆ? ಸೊ ಮಾರ್ಜಿನಲ್ ರೆವಿನ್ಯೂ ಎಷ್ಟು, ಆವ್ರೇಜ್ ರೆವಿನ್ಯೂ ಎಷ್ಟು, ಮತ್ತು ಟೋಟಲ್ ರೆವಿನ್ಯೂ ಎಷ್ಟು, ಇದನ್ನು ಫೈಂಡ್ ಔಟ್ ಮಾಡಿ. ಇದು ಬೇಕು ಅಂದರೆ ನಿಮ್ಗೆ ಏನು ಬರಬೇಕು? ಮಲ್ಟಿಪ್ಲಿಕೇಶನ್ ಬೇಕು, ಸಬ್ಟ್ರಾಕ್ಷನ್ ಬೇಕು, ಅಡಿಷನ್ ಬರಬೇಕು. ಸೊ ಈ 3 ಬಂದರೆ ನೀವೇನು ಮಾಡ್ಬೋದು? ಆರಾಮಾಗಿ ಈ ಟೇಬಲ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಸೊ ಇನ್ನೂ ಇದ್ದಾವೆ. ಇದೆಲ್ಲ ನಿಮಗೆ ಬೇಕು ಅಂದರೆ ನಾನೇನು ನೆಕ್ಸ್ಟ್ ಕ್ವಶನ್ ಕೇಳಿದ್ದೀನಿ, ಯಾವುದು? 5th ಕ್ವಶನ್, 4th ಕ್ವಶನ್. ಸೊ ಇವೆರಡು ಬೇಕು. ಇನ್ನೂ ನೆಕ್ಸ್ಟು ನಮಗೆ 4 ಮಾರ್ಕ್ಸ್ ಬೇಕು ಅಂತ ಏನೋ ಹೇಳಿದ್ರೆ 4 ಮಾರ್ಕ್ಸ್ ಬೇಕಾ? ಇಲ್ಲ ಅಂದರೆ ಇನ್ನೂ ಸಮ್ಸ್ ಇದ್ದಾವೆ. ಸೊ ಸಮ್ಸ್ ಯಾವ್ದು ಇದ್ದಾವೆ? ಇಂಪಾರ್ಟೆಂಟ್ ಸಮ್ಸ್ ಹೇಳಿದ್ದೀನಲ್ಲ, ಅದೇ ಮಾರ್ಕೆಟ್ ಡಿಮ್ಯಾಂಡು, ಆಮೇಲೆ ಈಕ್ವಿಲಿಬ್ರಿಯಂ ಕಂಡುಹಿಡಿಬೇಕು, ನಂಬರ್ ಆಫ್ ಫರ್ಮ್ಸ್ನ ಕಂಡುಹಿಡಿಬೇಕು. ಸೊ ಈ ಥರ ಸಮ್ಸ್ ಕ್ವಶನ್ಸ್ ಇದ್ದಾವೆ. ನಾನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾನು ಏನು ಮಾಡ್ತೀನಿ? ಸಮ್ಸ್ ಕ್ವಶನ್ಸ್ನ ಮಾಡ್ತೀನಿ. ಇದರಲ್ಲೂ ನಿಮ್ಗೆ ಏನು ಮಾಡ್ಬೋದು? 4 ಮಾರ್ಕ್ಸ್ನ ತೊಗೋಬೋದು. ಸೊ ಇವಾಗ 5 ಮಾರ್ಕ್ಸ್ ಅದೇ, 5 + 4 9 ಮಾರ್ಕ್ಸ್. ಇನ್ನು ಮಿಕ್ಕಿರೋದು ನಾನು ಥಿಯರಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಥಿಯರಿ ಕ್ವಶನ್ಸಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ನಿಮ್ಗೇನಾದರೂ ಇದು ನಮ್ಮ ಎಕನಾಮಿಕ್ಸ್ ಮೆಟೀರಿಯಲ್ ಬೇಕು ಅಂದರೆ ನೀವೇನು ಮಾಡಿ, ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ನಮ್ಮ ಆ್ಯಪ್ ಲಿಂಕ್ ಸಿಗುತ್ತೆ. ಇಲ್ಲಾಂದರೆ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಅದರಿಂದ ನೀವೇನು ಮಾಡ್ಬೋದು? ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ಫ್ರೀ ಮೆಟೀರಿಯಲ್ಸ್ ಅಂತ ಒಂದಿದೆ. ಸೊ ಫ್ರೀ ಮೆಟೀರಿಯಲ್ಸ್ ಅಂತ ಕ್ಯಾಟಗರಿ ಇದೆ. ಅದರಲ್ಲಿ ಕಾಮರ್ಸ್ ಒಂದು ಗ್ರೂಪಲ್ಲಿ ನಿಮ್ಗೇನು ಸಿಗುತ್ತೆ? ಎಕನಾಮಿಕ್ಸ್ ಫ್ರೀ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಜೊತೆಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತೀನಿ ಅದರಲ್ಲಿ. ಆಮೇಲೆ PYQ ಪೇಪರ್ಸ್ ಫ್ರಮ್ 2011 to 2015 ಗೌರ್ಮೆಂಟಲ್ಲಿ ಏನು ಕೊಟ್ಟಿದ್ರೆ ಅದನ್ನು ಪ್ರೊವೈಡ್ ಮಾಡಿರ್ತೀನಿ. ನೆಕ್ಸ್ಟು ಡೌಟ್ ಕ್ಲಾರಿಫಿಕೇಷನ್ ನೀವು ಅಲ್ಲೇ ಆ್ಯಪಲ್ಲಿ ನೀವೇನು ಮಾಡ್ಬೋದು? ಮೆಸೇಜ್ ಮಾಡಿದ್ರೆ ನಾನು ಏನು ಮಾಡ್ತೀನಿ? ಅಲ್ಲೇ ನಿಮಗೆ ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ಲಾರಿಫಿಕೇಷನ್ ಮಾಡ್ತೀನಿ. ನೆಕ್ಸ್ಟು ಅಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ನ ನಾನೇನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ನೀವೇನು ಟೆನ್ಷನ್ ತೊಗೋಬೇಡಿ. ಏನಕ್ಕೆ ಅಂದರೆ ಅದು ಇನ್ನೂ ಇವತ್ತು ಅಪ್ಡೇಟ್ ಮಾಡಿರೋದ್ರಿಂದ ಒಂದು 5-6 ಅವರ್ಸ್ ತೊಗೊಳುತ್ತೆ. ಸೊ ನೀವು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದು ನಿಮಗೆ ನೆಕ್ಸ್ಟು ಯಾವ ಕ್ವಶನ್ ಬೇಕು, ಯಾವ ಪಾರ್ಟ್ ಬೇಕು, ಮ್ಯಾಕ್ರೋ ಬೇಕಾ ಇಲ್ಲಾಂದರೆ ಯಾವುದಾದ್ರೂ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು.